ನಮಗೆ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡೋಕ್ಕೆ ಅವಕಾಶ ಸಿಗಲಾರ್ದು ಒಂದು ದೃಷ್ಟಿಯಿಂದ ವೈಯಕ್ತಿಕವಾಗಿ ನನಗೆ ಕಲ್ಯಾಣ ಆಗೈತಿ. ಅದಕ್ಕೆ ಅದನ್ನು ಅವಕಾಶ ತಪ್ಪಿಸಿದವ್ರಿಗೆ ನಿಮ್ಮ ಮುಖಾಂತರ ಅವರಿಗೆ ಧನ್ಯವಾದ ಅರ್ಪಿಸ್ಬೇಕಾಗಿದೆ. ಅದು ತಪ್ಪಿ ಅಂತೇಳಿ ನನಗೆ ಸಮಯ ಸಿಕ್ತಿ ಒಂದು ಸಣ್ಣದಾದ ಚಿಕ್ಕದಾದ ನನಗೆ ಜನ್ಮ ಕೊಟ್ಟ ಪುಟ್ಟ ಗ್ರಾಮದಲ್ಲಿ ವೈದ್ಯಕೀಯ ಬೃಹತ್ ಮಹಾವಿದ್ಯಾಲಯ ಬಂತು. 630 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಕೂಡ ಬಂತು. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಗ್ರಾಮೀಣ ಭಾಗದ ಜನರಿಗೆ ಒಂದು ವೈದ್ಯಕೀಯ ಸೌಲಭ್ಯ ದೊರಕಿಸಿಕೊಡುವಂಥ ಅವಕಾಶ ದೊರೆಯುವುದರ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಒಂದೇ ಒಂದು ಸಕ್ಕರೆ ಕಾರ್ಖಾನೆ ಇತ್ತು ನಮ್ಮ ಜಿಲ್ಲೆಯಲ್ಲಿ, ಅರಣ್ಯನಗರದಲ್ಲಿ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಂತು ಹೋಗಿತ್ತು. ಅದನ್ನು ಪುನಃ ಪ್ರಾರಂಭ ಮಾಡುವಂಥ ಸುವರ್ಣ ಅವಕಾಶ ನನಗೆ ದೊರೆತಿದೆ. ಅದರ ಮುಖಾಂತರ ಆ ಭಾಗದ ರೈತರಿಗೆ ಸಹಾಯ ಆಗಿತ್ತು. ದುಡಿಯೋ ಕೈಗಳಿಗೆ ಭಾಳ ದೊಡ್ಡ ಪ್ರಮಾಣ ಸತ್ಯಾಗ್ರಹ ಮಾಡೋಕತ್ತಿದ್ರು ಅಲ್ಲಿದ್ದವರು, ಅವ್ರಿಗೆ ಅನುಕೂಲ ಆಯಿತು. ಆದರೆ ಈ ಭಾಗದ ಉತ್ತರ ಕರ್ನಾಟಕದ ಭಾಗದ ಜನರ ನೋವಿದೆ. ಅವಕಾಶದಿಂದ ವಂಚಿತ ಆಗಿದ್ದಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ನಮಗೆ ತೊಂದರೆ ಆಗಿದೆ ಅಂತ ಅವ್ರು ಭಾವಿಸ್ತಾರೆ. ಆದರೆ ನಾನು ಪಕ್ಷ ಬೇಕಾದಂದ್ರೆ ನಮಗೆ ಅವಕಾಶ ಅವ್ರು ಕೊಟ್ಟರೆ ನಾವು ಮಾಡೋಕ್ಕೆ ಸಿದ್ಧದೀನಿ. ಆದರೆ ಅದರ ಸಲುವಾಗಿ ಲೋಬಿ ಮಾಡುವಂಥದ್ದು ಪ್ರವೃತ್ತಿ ನಂದಲ್ಲ.